ಆ ಮೆರವಣಿಗೆ ಹೆಂಗಿರುತ್ತೆ ಅಂದ್ರೆ ಸಕ್ಕತ್ತಾಗಿರುತ್ತೆ. ನಂಗೆ ಗೊತ್ತಿಲ್ಲ, ಅಲ್ಲೆಲ್ಲ ಕೊಡ್ತಾವ್ರ ಹೋಗಯ್ಯ. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನ್ ಟಾಪಾಗಿ ಬರ್ತಾನೆ. ನಮ್ಮಮ್ಮ ಚಪಾತಿ ಮಾಡ್ತಾ ಐತೆ. ಜಾತ್ರೆಗೆ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಎಲ್ರಿಗೂ ಈಗ ನಮಗೆ ತಿಂಡಿ ಎಲ್ಲ ಮಾಡಿಕೊಟ್ಬಿಟ್ಟು ಕೆಲಸ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂತ ಐತೆ. ಜಾತ್ರೆ ಜೋರಶ್ ಅಂತಮ್ಮ ಕರಿ ಎಲ್ಲಾರನ್ನ ಅವ್ರನ್ನ ಕರಿತೀನಿ, ಎಲ್ಲಾರನ್ನ ಕರಿತೀನಿ. ಬಾಟ್ ತಂದು ಕೊಡು. ಆಕ್ಚುಲಿ ಮುಂಚೆ ಜೋರಾಗಿ ಮಾಡ್ತಾ ಇದ್ವಿ, ಮನೆ ಮಾರ್ಬಿಟ್ವಲ್ಲ. ಸೊ ಈಗ ಮನೆ ಚಿಕ್ಕದು, ಜನ ಜಾಸ್ತಿ. ಸೊ ಅದಕ್ಕೆ ಅಂದ್ರೆ ಸುಮ್ನೆ ಮನೆಗಷ್ಟೇ ಮಾಡೋದು ಗೈಸ್, ಯಾರಿಗೂ ಹೇಳಲ್ಲ. ಮುಂದೆ ಇನ್ನೊಂದು ನೆಕ್ಸ್ಟ್ ಹಬ್ಬದಷ್ಟರಲ್ಲಿ ಒಂದು ಒಳ್ಳೆ ಸಕ್ಕದಾಗಿರೋ ಮನೆ ಮಾಡಿ ಅದ್ರಲ್ಲಿ ಮಾಡೋಣ ಗೈಸ್. ಅದು 3 ವರ್ಷಕ್ಕೊಂದ್ಸಲ ಆಗೋದು ಜಾತ್ರೆ. ನೋಡೋಣ, ಒಂದ್ 3-4 ವರ್ಷ 5 ವರ್ಷದಲ್ಲಿ ಏನೋ ಒಂದ್ ಮಾಡೋಣ. ನಮ್ ಶಾಂತಮ್ಮಂಗ್ ಜಾತ್ರೆ ಮಾಡೋಗಂತೆ ಜೋರಾಗಿ. ಏನ್ ಗೊತ್ತಾ ಗೈಸ್, 3 ವರ್ಷಕ್ಕೊಂದ್ಸರಿ ಮಾಡೋದು ಗೈಸ್. ನಿಮ್ ಶಿಷ್ಯ ಪಾಪ ಜಿಮ್ಗೆ ಹೋಗ್ತೀನಿ ಅಂತ ಬೆಳಗ್ಗೆ ಎದ್ದ, ಪಕ್ಕದಳ್ಕಂಡ್ರೆ ನಮ್ಮ ಅಜ್ಜಿ ಟ್ವಿಸ್ಟ್ ಕೊಡ್ತು ಗೈಸ್. ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆದ. ಅಲ್ಲಿ ನೋಡಿ ನಮ್ಮಮ್ಮ ಟ್ವಿಸ್ಟ್ ಕೊಡ್ತು. ಇದೇ ಟ್ವಿಸ್ಟ್ ಕಾಣಿಸ್ತಾ ಇದೆ, ಇದೇ ಟ್ವಿಸ್ಟ್. ಇನ್ 2 ದಿವಸ ಇನ್ ಜಿಮ್ಗೆ ಹೋಗೋದ್ ಬೇಡ, ಮನೆ ಕ್ಲೀನ್ ಕೆಲಸ ಮಾಡು, ಅಲ್ಲೇ ಎಕ್ಸರ್ಸೈಸ್ ಆಗ್ತದೆ ಅಂತ ಹೇಳಿ ಪಾಪ ಫುಲ್ ಎಲ್ಲ ಬಟ್ಟೆ ಎಲ್ಲ ಜೋಡ್ಸಕ್ ಬಿಟ್ಬಿಟ್ಟೈತಿ ಗೈಸ್. ಎಲ್ಲ ಬಟ್ಟೆ ಜೋಡ್ಸ್ಕೊಂಡು ನೋಡಿ ಎಷ್ಟೆಲ್ಲ ಕೆಲಸ ಮಾಡೋಣ. ಅದು ಬರೀ ಅರ್ಧ ಗಂಟೆಲಿ. ಸ್ಪೈಡರ್ ಮ್ಯಾನ್ ಮಾಡು. ಮೈಕ್ ಆಗ್ತಾರ ಸ್ಪೈಡರ್ ಮ್ಯಾನ್ ಮಾಡೋದು ಹಂಗ. ಮೈಕಲ್ ಜಾಕ್ಸನ್ ಡ್ಯಾನ್ಸ್ ಮಾಡು. ಮೈಕಲ್ ಜಾಕ್ಸನ್ ಡ್ಯಾನ್ಸ್ ಮಾಡು. ಈಗ ಡ್ಯಾನ್ಸ್ ಮಾಡ್ತಿದ್ದಲ್ಲ, ಡ್ಯಾನ್ಸ್ ಮಾಡು. ಇದು ಸ್ಪೈಡರ್ ಮ್ಯಾನಾ? ನೆಕ್ಸ್ಟ್ ಯಾವುದು? ಅಯ್ಯಪ್ಪ, ಹಲ್ಕ. ಆಮೇಲೆ ನೆಕ್ಸ್ಟ್ ಗೈಸ್ ಶಾಪ್ ಹತ್ರ ಬಂದೆ. ಶಾಪಲ್ಲಿ ನೋಡಿದ್ರೆ ಫುಲ್ ಕಸ್ಟಮರ್ಸು, ಜಾತ್ರೆ ಅಲ್ವಾ. ಸೊ ಹಂಗಾಗಿ ಏರಿಯಾ ಹುಡುಗರೆಲ್ಲ ಅಲ್ಲೇ ಅವ್ರೆ, ಅಂಗಡಿಲೇ ಅವ್ರೆ. ಸೊ ಈಗ ನಾನು ಆ ಟೈಮಲ್ಲಿ ಹೋದ್ರೆ ಕರೆಕ್ಟಾಗಿ ಸೆಲೆಕ್ಷನ್ ಮಾಡಿ ತಗೊಳಲ್ಲ. ಅರ್ಜೆಂಟಾಗಿ ಅವ್ರಿಗೊಂಥರ ನನ್ನ ಮುಂದೆ ಶೈ, ಅಂದರೆ ಹೆಂಗಪ್ಪ ಅನ್ನೋ ಥರ ತಗೊಂಡ್ಬಿಡ್ತಾರೆ, ಅರ್ಜೆಂಟಾಗಿ ತಗೊಬಿಡ್ತಾರೆ. ಸೊ ಅದಕ್ಕೆ ನಾನು ಅಂಗಡಿ ಒಳಗೆ ಹೋಗಲಿಲ್ಲ, ಡೈರೆಕ್ಟು ಬ್ಯಾಂಕ್ ಹತ್ರ ಬಂದೆ. ಸ್ವಲ್ಪ ಅಮೌಂಟು ಡೆಪಾಸಿಟ್ ಮಾಡಬೇಕಿತ್ತು. ಸೊ ಅದಕ್ಕೆ ಇಲ್ಲಿ ಬ್ಯಾಂಕ್ ಹತ್ರ ಡೆಪಾಸಿಟ್ ಮಾಡೋಗೋಣ ಅಂತ ಹೇಳಿ ಬಂದೆ. ಬಟ್ ನಾನಿಲ್ಲ ಅಂದಾಗ ಗುರು ಹತ್ರ ನೀಟಾಗಿ ಇದೆಲ್ಲ ಇದು ಇದಕ್ಕಿದು ಮ್ಯಾಚ್ ಆಗುತ್ತೆ ಅಂತೇಳಿ ಕರೆಕ್ಟಾಗಿ ಮ್ಯಾಚಿಗೆ ತಗೊಂಡು ಹೋಗ್ತಾರೆ. ಸೊ ಗೈಸ್ ಈಗ ಹೋಗ್ಬಿಟ್ಟು ಬ್ಯಾಂಕಿಗೆ ಅಮೌಂಟ್ನ ಡೆಪಾಸಿಟ್ ಮಾಡ್ಬಿಟ್ಟು ಬರೋಣ ಗೈಸ್. ಈಗ ಬ್ಯಾಂಕ್ ಅಂತ ಹೋದೆ ಆಯ್ತಾ. ಅಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಒಬ್ರು ಅಪ್ಪ ಮಗಳು ಬರ್ತಾರೆ, ಅವರು ಹಳ್ಳಿಯಿಂದ ಬಂದಿರ್ತಾರೆ, ತುಂಬಾ ಇನ್ನೋಸೆಂಟು. ಇನ್ನೊಬ್ಬ ಬ್ಯಾಂಕ್ ಹೊರಗಡೆಯಿಂದ ಬರ್ತಾನೆ, ಫುಲ್ ಇನ್ಶರ್ಟ್ ಮಾಡ್ಕೊಂಡು, ಒಳ್ಳೆ ಅಫಿಷಿಯಲ್ ಎಜುಕೇಟೆಡ್ ಬರ್ತಾನೆ ಆಯ್ತಾ. ಅವರು ಪಾಪ ಅವ್ರಿಗೆ ಈ ಚಲನ್ ಎಲ್ಲಿ ಸಿಗುತ್ತೆ, ಎಲ್ಲಿ ಕಟ್ಟಬೇಕು ಅನ್ನೋ ಅಷ್ಟು ಬೇಸಿಕ್ ನಾಲೆಡ್ಜು ಇಲ್ಲ, ಅಷ್ಟು ಇನ್ನೋಸೆಂಟ್ ಅವರೆಲ್ಲ ಆಯ್ತಾ. ಅವ್ರ ತಂದೆ, ಆ ಹುಡುಗಿ ತಂದೆ, ಸರ್ ಇದು ಚಲನ್ ಎಲ್ಲಿ ಕೊಡ್ತಾರೆ ಸರ್, ಎಲ್ಲಿ ಕಟ್ಟಬೇಕು ಸರ್ ಅಂತ ಆ ವ್ಯಕ್ತಿನ ಕೇಳಿದಾಗ, ಆ ವ್ಯಕ್ತಿ ಲಿಟ್ರಲಿ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂದ್ರೆ, ನಂಗೆ ಗೊತ್ತಿಲ್ಲ, ಅಲ್ಲೆಲ್ಲ ಕೊಡ್ತಾವ್ರ ಹೋಗಯ್ಯ, ಬ್ಯಾಂಕ್ ಹಿಂದೆನೇ ಇರೋದು, ಚಲನ್ ಎಲ್ಲಿ ಸಿಗುತ್ತೆ, ಬ್ಯಾಂಕಲ್ಲಿ ಸಿಗುತ್ತೆ, ಅಟ್ಲೀಸ್ಟ್ ನೋಡಪ್ಪ ಅಲ್ಲಿ ಹಿಂದೆ ಬ್ಯಾಂಕ್ ಇದೆ, ಅಲ್ಲಿ ಹೋಗು, ಅಲ್ಲಿ ಹೋದ್ರೆ ಚಲನ್ ಕೊಡ್ತಾರೆ, ಅಲ್ಲಿ ಕಟ್ಟು ಅಂತ ಹೇಳೋಕ್ ಕಾಮನ್ ಸೆನ್ಸು ಇಲ್ಲ ಅಂದ್ರೆ ಹೆಂಗೆ ಗೈಸ್. ಲಿಟ್ರಲಿ ಅವ್ನು ನೋಡಿದ್ರೆ ಒಳ್ಳೆ ಅಫಿಷಿಯಲ್ ಎಜುಕೇಟೆಡ್ ತರ ಕಾಣಿಸ್ತಾನೆ, ಇಷ್ಟು ಕ್ರೂಯಲ್ ಆಗಿ ಬಿಹೇವ್ ಮಾಡ್ತಾನೆ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಈ ತರ ಇನ್ಸಿಡೆಂಟ್ ಎಲ್ಲ ನೋಡಿದಾಗ ತುಂಬಾ ಬೇಜಾರಾಗುತ್ತೆ ಗೈಸ್. ಎಜುಕೇಶನ್ ಒಂದಿದ್ರೆ ಸಾಲದು, ಸಂಸ್ಕಾರ ಅನ್ನೋದು ಇರ್ಬೇಕು. ಪಾಪ ಅಂದ್ರೆ ಮಾಸಿರೋ ಶರ್ಟು, ಒಂದು ಕಾಕಿ ಚಡ್ಡಿ, ಅದ್ರ ಮೇಲೆ ಪಂಚೆ ಉಟ್ಕೊಂಡು ಹಾಸ್ಟೆಲ್ ಸೇರ್ಸಕ್ಕೆ, ಹಾಸ್ಟೆಲ್ ಫೀಸ್ ನ ಕಟ್ಟಕ್ಕೆ ಅಂತ ಬಂದವ್ರೆ. ಇದೆಲ್ಲ ನೋಡಿದಾಗ ನಿಜವಾಗ್ಲೂ ಸಖತ್ ಬೇಜಾರಾಗುತ್ತೆ ಗೈಸ್. ನಮ್ಮ ಹೊಸ ಫ್ರೆಂಡು ಕರಿಯಾ ಅಂತ ಇಲ್ಲಿ ನಮ್ಮ ಬೇಕ್ರಿ ಹತ್ರ ಸಿಗ್ದ. ಕರಿಯಾ, ನನ್ಗೆ ಊರ್ ಅಂತೀಯಲ್ಲ, ನನ್ನ ಮಗನೇ ನಾನೇ ಹಾಕಿದ್ದು. ಗೈಸ್ ನಮ್ಮ ಅಮ್ಮನ ತೋಟದ ಕಳೆ ಎಲ್ಲ ಕೀಳ್ತಾ ಇತ್ತು. ಬಂದವರೆಲ್ಲ ನಮ್ಮ ಅಮ್ಮನ ತೋಟ ನೋಡಿ ಹೊಗಳಲಿ ಅಂತ ಹೇಳ್ಬಿಟ್ಟು ಕಳೆ ಕಿತ್ತು ಕ್ಲೀನ್ ಮಾಡ್ತಾ ಇದ್ದೆ ಗೈಸ್. ಇವ್ರ ತೋಟ, ಇವ್ರ ಅಪ್ಪಂದು ಮರ್ಸಿದ್ದ ಏನ್ ತೋಟ, ಇವ್ರ ಅಪ್ಪ ಮರ್ಸಿದ್ದ ಏನ್ ತೋಟದಾಗ ಬೆಳೆದಿರೋ ಅನಿಗನೆ ಸೊಪ್ಪು ಗೈಸ್. ಇದು ನಮ್ಮ ಅಮ್ಮಂದು ಹಲಸಿನ ಮರ, ಇದು ಏನೋ ಪತ್ರೆ. ನೀನು ತೋಟದಾಗೆ
ಮೆಣಸಿನ ಗಿಡ, ಕೋಳಿಕಾಳು ಗಿಡ, ಕೋಳಿಕಾಳು ಬೀಜ, ಆಮೇಲೆ ಮನಿ ಪ್ಲಾಂಟು, ಮನಿ ಪ್ಲಾಂಟು, ಆಮೇಲೆ ಅಲ್ಲಿ ಚಿಂತಾಮಣಿ ಚೆಂಡು ಹೂವಿನ ಗಿಡ ಚೆಂಡುವಿನ ಗಿಡ, ಜೊತೆಗೆ ಅದನ್ನು ಕಿತ್ತೆಳಬಿಟ್ಟು ಆಮೇಲೆ ಎಲ್ಲ ಬೆಳೆದಿದ್ದೀನಿ ಗೈ. ಎಲ್ಲ ಬೆಳೆದಿದ್ದೀನಿ ಗಾಯ್ಸ್ ಬೆಳೆದ್ಬಿಟ್ಟಿದ್ದೀನಿ ಗಾಯ್ಸ್. ಬೆಳಗ್ಗೆ ಒಂದು 4 ಮೊಟ್ಟೆ, 2.5 ಚಪಾತಿ, ಅರ್ಧ ಲೀಟ್ರು ಹಾಲು ಕುಡ್ದೆ. ಯಾಕೋ ನಂಗೆ ಹಾಲು ಕುಡಿದ್ರೆ ಸಾಕು ಗೈಸ್, ಲೂಸ್ ಮೋಷನ್. ಡೈಲಿ ಅಂತೂ ಮೊಟ್ಟೆ ತಿಂತೀನಿ 4-5. ಮಾಮೂಲಿ ಕಾರ್ಬ್ಸು ಏನು ತಿಂತೀನಿ. ಹಾಲು ಕುಡಿದ್ರೆ ಸಾಕು ಗೈಸ್, ನನಗೆ ಲೂಸ್ ಮೋಷನ್ ಆಗ್ಬಿಡುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಮನೆಗೆ ಬಂದೆ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಮತ್ತೆ ಅಂಗಡಿ ಹತ್ರ ಹೋಗೋಣ ಗೈಸ್. ಇವತ್ತಿಂದ ಜಾತ್ರೆ ಸ್ಟಾರ್ಟು. ಸೊ ಇವತ್ತು ನಮ್ಮ ಹನುಮಂತಪುರದಿಂದ ಶ್ರೀರಾಮನಗರಕ್ಕೆ ಹೋಗಿ, ಶ್ರೀರಾಮನಗರದಿಂದ ಕೊಲ್ಲಾಪುರಧಾಮ ಮತ್ತು ಕರ್ಗಲಮ್ಮ ಇಬ್ರು ಮೆರವಣಿಗೆಯಿಂದ ಹನುಮಂತಪುರಕ್ಕೆ ಕರ್ಕೊಬರ್ಬೇಕು ಗೈಸ್. ಆ ಮೆರವಣಿಗೆ ಹೆಂಗಿರುತ್ತೆ ಅಂದರೆ ಸಕ್ಕತ್ತಾಗಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಆಯಿತಾ. ಫುಲ್ ಗ್ರ್ಯಾಂಡಾಗಿ ಕರ್ಕೊಬರೋದು ಗೈಸ್. ಅಂದರೆ ವೆರೈಟೀಸ್ ಆಫ್ ಕಲಾ ತಂಡಗಳಿರುತ್ತೆ, ಮತ್ತು DJ ಇರುತ್ತೆ, ತಮಟೆ, ವೀರ್ಗಾಸೆ, ಮತ್ತು ಕೇರಳ ತಮಟೆ ಹೊಡಿತಾರಲ್ಲ ಅವರು. ಸೊ ಎಲ್ಲರೂ ಇರ್ತಾರೆ. ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್. ನಮ್ಮ ಬಾಯ್ಸ್ದು ಫುಲ್ ಡ್ಯಾನ್ಸ್ ಇರುತ್ತೆ. ನಾವು ಡ್ಯಾನ್ಸ್ ಮಾಡೋಣ ಆದರೆ ನೋಡೋಣ ಗೈಸ್. ಸೊ ಇವತ್ತು ಈಗ ಹೋಗಿ ದೇವ್ರನ್ನ ಕರ್ಕೊಬರೋ ಹತ್ರಕ್ಕೆ ಆಲ್ರೆಡಿ ಹೋಗೋರೆ, ನನಗೆ ಕೆಲಸ ಇತ್ತು. ಸೊ ಇವಾಗ ನಾವು ದೇವ್ರನ್ನ ಕರ್ಕೊಬರೋಕ್ಕೆ ಹೋಗೋಣ. ಓಕೆನಾ, ಬನ್ನಿ ಗೈಸ್. ಬರೋದು ಲೇಟ್ ಆಗೋಗ್ಬಿಟ್ಟೈತೆ. ಆಗಲೇ ದೇವ್ರನ್ನ ಅರ್ಧ ದಾರಿ ಕರ್ಕೊಂಬಂದ್ಬಿಟ್ಟವ್ರೆ. ನಮ್ಮ ಬಾಯ್ಸ್ ಎಲ್ಲ ಫುಲ್ ಡ್ಯಾನ್ಸ್ ನೋಡಿ ಹೆಂಗೆ ಚಿತ್ತಾಲ್ ಪತ್ತಾಲ್ ಮಾಡ್ತಾವ್ರೆ. ನಮ್ಮ ಆಂಜನೇಯನ್ ನೋಡಿ ಗಾಯ್ಸ್ ಹೆಂಗವ್ರೆ. ಇವರೆಲ್ಲ ಕೀಲ್ಕುದ್ರೆ ಅವರು ಎಲ್ಲರೂ ವೇಷ ಹಾಕೊಂಡು ಡ್ಯಾನ್ಸ್ ಆಡೋದು ಗೈಸ್. ಇದು ಯಾವ್ಯಾವ ಥರ ಗೊಂಬೆಗಳಿದೆ ನೋಡಿ ಗಾಯ್ಸ್, ಎಷ್ಟಿಷ್ಟುದ್ದ. ಇಲ್ಲಿ ನೋಡಿ ಇದು ಗೈಸ್, ಇದೆ ದೇವರು ಕೊಲ್ಲಾಪುರದಮ್ಮ ಮತ್ತು ಕರ್ಗಾಲಮ್ಮ. ಫ್ಲವರ್ ಡೆಕೋರೇಷನ್ ನೋಡಿ ಗಾಯ್ಸ್, ಎಷ್ಟು ಗ್ರ್ಯಾಂಡಾಗಿ ಹೆಂಗೆ ಮಾಡಿಸೋರೆ ಅಂತ. ಗೈಸ್ ಇಲ್ಲಿ ಕಳಸ ಹೊತ್ಕೊಂಡವ್ರಲ್ಲ ಅವ್ರನ್ನ ಆಸಾದಿ ಅಂತ ಏನೋ ಕರೀತಾರೆ, ನನಗೆ ಕರೆಕ್ಟಾಗಿ ನೆನಪಿಲ್ಲ. ಈಗ ಇವ್ರು ಕಳಸ ಹೊತ್ಕೊಂಡ್ರಲ್ಲ, ಇವ್ರ ಮೇಲೆ ದೇವ್ರು ಇರುತ್ತೆ ಅನ್ನೋ ನಂಬಿಕೆ ಗೈಸ್. ನೋಡಿ ಇವರೆಲ್ಲ ಅಗೋರಿಗಳು, ಫುಲ್ಲು ಬಾಯಲ್ಲಿ ಬೆಂಕಿ ಬಿಡೋದು ಗೈಸ್. ಇವರೆಲ್ಲ ಅಗೋರಿ ಟೀಮ್ಗಳು. ಶೂರರಿಗೊಂದು ವಿಡಿಯೋ ಮಾಡ್ತಾವ್ರೆ ಅಂತ ಮಾಡ್ತಲ್ಲ ನಾನು. ಗೈಸ್ ಇನ್ನೇನು ಕೊಂಡ ರೆಡಿ ಆಗುತ್ತೆ. 2 ದೇವ್ರುಗಳನ್ನ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಗೈಸ್. ನಮ್ಮ ದೇವಸ್ಥಾನದ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು. ಹಂಗೆ ಸ್ವಲ್ಪ ಗೈಸ್ ಆರತಿಗಳು ನೋಡ್ತಿದ್ದೀರಲ್ಲ, ಏನು ಸಕ್ಕತ್ತಾಗೈತೆ ಅಂದರೆ ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಂಬರ್ತಾರೆ. ಮತ್ತು ಇಲ್ಲಿ ಯಾರು ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಂಬಂದಿರ್ತಾರೆ, ಸೊ ಅವ್ರಿಗೆ ಪ್ರೈಸ್ ಕೂಡ ಇರುತ್ತೆ. ಅದಕ್ಕೆ ಎಲ್ಲರೂ ಸಖತ್ ಇನಿಷಿಯೇಟಿವ್ ತಗೊಂಡು ಆರತಿಗಳನ್ನ ರೆಡಿ ಮಾಡ್ಕೊಂಬರ್ತಾರೆ ಗೈಸ್. ನಮ್ಮ ಏರಿಯಾ ಜಾತ್ರೆ ನೋಡೋಕ್ಕೆ ನಮ್ಮ ತುಮಕೂರು DC ಮೇಡಮ್ ಬಂದಿದ್ದರು. ಅಲ್ಲೇ ಪಕ್ಕದಲ್ಲಿರೋದು ನನ್ನ ಫ್ರೆಂಡ್ ನವೀನ್ ಅಂತ. ಇವರೇ ನೋಡಿ ನಮ್ಮ ತುಮಕೂರು DC ಮೇಡಮ್.